ಇವಾಗ ಸ್ಟೇಜ್ ಮೇಲೆ ಏನೋ ಒಂದು ಪರ್ಫಾರ್ಮೆನ್ಸ್, ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಡಿಗ್ರಿ ಹೋಲ್ಡರ್ ಅವರಿಗೊಂದು ಜೋರಾದ ಚಪ್ಪಾಳೆ ಆಯ್ತು ತಗೊಳ್ಳಿ ಸರ್. ಅಣ್ಣ ಎಲ್ರಿಗೂ ನಮಸ್ಕಾರ. ನೀವು ನನ್ನನ್ನ ರಾಘವಣ್ಣ ಅಂತಾನೆ ಎಲ್ಲ ಕಾಮಿಡಿ ಮಾಡ್ತೇನೆ ಅಂತ ಅನ್ಕೊಂಡ್ರೆ ಅದು ನಿಮ್ ತಪ್ಪು. ನಾನು ಆ ಮಟ್ಟಿಗೆಲ್ಲ ಕಾಮಿಡಿ ಮಾಡೋನಲ್ಲ. ಸೊ ಇವತ್ತು ಹುಚ್ಚಪ್ಪ ಸ್ವಾಮಿ ಹಬ್ಬ ಮತ್ತು ಜಾತ್ರೋತ್ಸವ ನಡೀತಾ ಇದೆ. ಎಕ್ಟಿ ಹುಚ್ಚಪ್ಪ, ನಮ್ಮೂರು ಮಾವಿನಕೆರೆ ಅಂತೇಳಿ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ದೇವಲಪುರ ಹೋಬಳಿ, ಮಾವಿನಕೆರೆ. ನಮ್ಮೂರಲ್ಲೂ ಕೂಡ ಹುಚ್ಚಪ್ಪ ಇದೆ. ಆ ಹುಚ್ಚಪ್ಪನ ಆಶೀರ್ವಾದದಿಂದ ಅವತ್ತು 1,000-2,000 ಫಾಲೋವರ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಇವತ್ತೊಂದು 65,000 ಜನ ಫಾಲೋವರ್ಸ್ ಇದ್ದೀರಿ. ನೀವೇನೊಬ್ಬ ನೀವು ವರ್ಷದವರು ನನಗೂ ಖುಷಿ ಆಯ್ತದೆ. ನೀವು ಕೇಳ್ತಾ ಇರ್ಬೋದು, ಮಗ ಏನೋ ಬೈಕ್ ಕೊಟ್ಟವ್ರೆ, ಏನ್ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿಯೋ, ಏನಾರ ಮಾತಾಡಿಯೋ, ಏನಾರ ಮಾಡಿಯೋ ಅಂತ. ಖಂಡಿತವಾಗ್ಲು ಏನೋ ನಿಮ್ಮ ಆಶೀರ್ವಾದ ಅಣ್ಣ, ದೊಡ್ಡವರಿದ್ದೀರಿ. ಅಣ್ಣನ ಆಶೀರ್ವಾದದಿಂದ ನಾನು ಒಂದು ಅಣ್ಣ ಏನು ಬಿಟ್ಟು ಉಮಾಶ್ರಮ ಮುಂದು ಅಲ್ಲಿಂದ ಒಂದೇ ಒಂದು ಲೈನ್ ಹೇಳ್ತೀನಿ. ಟ್ರೈ ಮಾಡ್ತಾ ಇದೀನಿ, ಉಮಾಶ್ರಮ ಮುಂತಾರನೇ ಬರ್ತದೆ ಅನ್ಕೊಂಡ್ರೆ ನಿಮ್ ತಪ್ಪು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಪ್ರಯತ್ನ ಮಾತ್ರ ಮಾಡ್ತಾ ಇರೋದು. ಪುಟ್ನಂಜ ಮಕ್ಳು ಏರೋದು ಅಂತಂದ್ರೆ ಮಾವನ್ ಮಾರ್ತಲ್ಲಿ ಅಣ್ಣ ಕಿತ್ತಂಗ್ಲ ಅನ್ಕೊಂಡಿದ್ದಿಲ್ಲ. 6 ಎತ್ತೋಳು 3 ಎತ್ತೋಳು ಹೆಣ್ಣಂಗೆ ನೀನ್ ನನಗೆ ಹೇಳಕ್ ಬಂದವಳೆ. ಅದೇ ಹೇಳಿದಲ್ಲಣ್ಣ ಅವರು, ಇದು ಏನಂತಂದ್ರೆ ಈ ಶಿವಣ್ಣ ಇಂಥವರೆಲ್ಲ ಜೊತೆ ಇದ್ದು ರೆಡಿ ಮಾಡ್ಕೊಂಡು ಈಗ ನಾವು ಹೆಂಗೆ ಅಂತಂದ್ರೆ 1ನೇ ಕ್ಲಾಸಲ್ಲಿ ಓದುವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ ತೆಗಿತಾ ಇದ್ದೋ. ಈ 10ನೇ ಕ್ಲಾಸ್ ಬರೋಷ್ಟೊಳಗೆ ಒಂಚೂರ 80-90 ತೆಗಿತೀವಲ್ಲ, ಹಂಗೆ ನಾನು ಇವಾಗ ಕಾಲಿಟ್ಟಿದ್ದೀನಣ್ಣ. ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ. ದೇವ್ರ ಆಶೀರ್ವಾದ ಇರ್ತಾರೆ. ದೊಡ್ಡವರಲ್ಲಿ ದೇವ್ರನ್ನ ಕಾಣ್ತಾ ಇದ್ದೀನಿ, ಹುಚ್ಚಪ್ಪನ್ನ ನಿಮ್ಮೆಲ್ಲರಲ್ಲೂ ಕಾಣ್ತಾ ಇದ್ದೀನಿ. ನೆಕ್ಸ್ಟ್ ಮಗ ಇನ್ನೇನಪ್ಪ ಮಾಡಿ ಅಂತ ನೀವು ಕೇಳಿದ್ರೆ, ನಿಮ್ಗೆಲ್ಲ ಒಂದು ಧ್ವನಿ ಗೊತ್ತಾ? ಕಲ್ಲಣ್ಣ ಮಲ್ಲಣ್ಣ ಅಂತ ಏನಾದ್ರು ಧ್ವನಿ ಕೇಳಿದೀರಾ? ಆ ಧ್ವನಿ ಪ್ರಯತ್ನ ನಾನು ಮಾಡ್ತೀನಿ. ಮತ್ತೆ ಅದೇ ಡೈಲಾಗು ನೀವೇನಾದ್ರು ಅದೇ ತರ ಬರ್ತಾರೆ ಅಂತ ಅನ್ಕೊಂಡ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಪ್ರಯತ್ನ ಮಾತ್ರ ಪಡ್ತಾ ಇರೋದು. ಅಲ್ಲ ಕಾನ ನಮ್ಮ ಗುರು ಅಣ್ಣನವೇ ರಾಕೇಶ್ ಅಣ್ಣನು ಹೇಳ್ಬಿಟ್ರು, ಅಲ್ಲ ನಮ್ಮ ಮಗ ಎತ್ತಿ ಕೊಪ್ಪಲಲ್ಲಿ ಹುಚ್ಚಪ್ಪನ ಹಬ್ಬ ನಡೀತಾ ಇದೆ, ನೀನ್ ಬರ್ಲೇಬೇಕು ಅಂತ ಅನ್ಬಿಟ್ರು. ನಾನು ಕೇರ್ಪುರಮಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಕನ್ನಡ ಸೇಲ್ಸ್ ಕೆಲಸ. ಅಯ್ಯೋ ಏನು ಅಂತ ಕೇಳಿರಿ, ನಮ್ಮ ಮ್ಯಾನೇಜರ್ ಮುಂದಿಂದನೂ ಕೂದಿದ್ದಾನೆ, ಹಿಂದಿಂದನೂ ಕೂದಿದ್ದಾನೆ, ಮುಂದಿಂದನೂ ಕೂದಿದ್ದಾನೆ, ಹಿಂದಿಂದನೂ ಕೂದಿದ್ದಾನೆ. ಅಯ್ಯೋ ಹೆಂಗಾರ ಕೂತ್ಕೊಳ್ಳಿ ನಿಮ್ಮ ಮನೆ ಹಾಳಾಗೋರ, ನಮ್ಮೂರು ಹುಚ್ಚಪ್ಪನ ಜಾತ್ರೆಗೆ ನಾನು ಹೋಗ್ಬೇಕು, ನನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಪಿಳ್ಳೆ ಸೆಕೆಂಡ್ ಸ್ಟೇಜ್ಗೆ ಬಂದ್ಬಿಟ್ಟು ಬಸ್ ಹತ್ಬಿಟ್ಟು ಸುಂಕದಕಟ್ಟೆಗೆ ಬಂದ್ಬಿಟ್ಟು ಕ್ಯಾಂಪಸ್ ಹತ್ಕೊಂಡು ಕೂತ್ಕೊಂಡೆ. ಅಯ್ಯೋ ಶಿವನೇ, ಅಲ್ಲಿದ್ದ ಅಕ್ಕ ಒಬ್ಳು ಏನಿಕಂಬಿಟ್ಲು. ಅಲ್ಲಕ್ಕ ನಟ ಕಂಡಕ್ಟ್ರೆ ಆ ಪುಣ್ಯಾತ್ಮ ಯಾರೋ ಸಿದ್ದರಾಮಯ್ಯ ಅಂತವ್ರು ಏನೋ ಓಟ ಹಾಕದು ಅಂದ್ಬಿಟ್ಟು ಫ್ರೀ ಟಿಕೆಟ್ ಮಾಡವ್ರೆ. ಫ್ರೀ ಟಿಕೆಟ್ ಕೊಟ್ಬಿಟ್ಟು ಮಾನ ಮರ್ಯಾದೆ ಅದನ್ನ ಕಡಿತಿದ್ಯಲ್ಲ, ನಿನ್ ತಿನ್ನ, ನಿನ್ ಮಕ್ಳು ತಿನ್ನ, ನಾಯಿ ತಿನ್ನ, ನರಿ ತಿನ್ನ, ತಿನ್ನ ಇತ್ತಿನ ಅಂತ ಭಯಕ್ಕೆ ನಿಕಂಬಿಟ್ಲು. ನಾನು ಅಯ್ಯಯ್ಯಯ್ಯಯ್ಯೋ ಯಾಕಯ್ಯ ಹಿಂಗ್ ಬೈದಿ, ನನ್ನ ಹತ್ರ ಒಂದು ಟಿಕೆಟ್ ಕೊಟ್ಬಿಡು, ನಮ್ಮ ಊರ್ ಕಡೆಗೆ ಹೋಗ್ಬೇಕು ಅಂದ್ಬಿಟ್ಟು 75 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಕೂತ್ಕೊಂಡ್ರೆ ಒಂದು ಮಗನವೇ ಒಬ್ಬ ಅಜ್ಜಿನೋ ಬಂದ್ಬಿಟ್ಲು. ನನ್ನ ಮಗ ನಿಂತ್ಕೊಳಕ್ ಆಯ್ತಲ್ಲ ಕಣಪ್ಪ, ಕೂತ್ಕೊಂಡ್ಬಿಡ್ತೀನಿ ಜಾಗ ಬಿಡು ಅಂತಂತಂದು. ಅಯ್ಯಯ್ಯಯ್ಯ ಅದಕ್ಕೆ ಹಾಗೆ ಮುದ್ಕಿ ನೀನ್ ಯಾಕೆ ಈ ಬಸ್ಸಲ್ಲಿ ಬಂದೆ, ಒತ್ತಾರೆ 5 ಗಂಟೆ ಬಂದಿತ್ತಲ್ಲೇ ಬಸ್, ಆ ಬಸ್ ಬಂದಿದ್ರಲ್ಲಿ ಆಯ್ತಿರ್ಲಿಲ್ಲ ಅಂದ್ಬಿಟ್ಟು ಹಿಂಗ ಮಾಡ್ಕೊಂಡು ದುರ್ಗತಾಗ ಬಂದೆ, ಸೀಟ ಹಿಡ್ಕೊಂಡು ಮಾವಗೆರೆ ಬಂದ್ಬಿಟ್ಟು ಡೈರೆಕ್ಟ್ ಹುಚ್ಚಪ್ಪನ ಗುಡಿ ತಗ ಬಂದ್ಬಿಟ್ಟೆ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಒಂದೇ ಒಂದು ಚಪ್ಪಾಳೆ ಕೊಟ್ರೆ. ಮತ್ತೆ ಇನ್ನೇನಪ್ಪ ನೀವು ಸ್ಪೆಷಲ್ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಂಗೆ ನಾವು ಮಂಡ್ಯದವರು ಅತಿ ಹೆಚ್ಚು ಕನ್ನಡವನ್ನು ಕರ್ನಾಟಕಕ್ಕೆ, ಮಂಡ್ಯಕ್ಕೆ, ಮಂಗಳೂರಿಗೆ ನೀರ್ ತಂದು ಕುಡಿಸ್ತಾರೆ. ತುಂಬಾ ಖುಷಿ ಅಲ್ಲ.